ಚಾಕ್ಲೇಟ್ ಸಪೋರ್ಟ್ ಮಾಡ್ರಿ ಪ್ಲೀಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೋಜಾ ಆಚಾರ್ ವ್ಲಾಗ್. ನೀವೆಲ್ಲ ನೋಡಿರ್ತೀರ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಯಾವ್ಯಾವ ಟೆಂಪಲ್ಗೆ ಹೋಗಿದ್ದೆ ಆ್ಯಂಡ್ ಅದರ ವಿಶೇಷತೆ ಏನು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ಲು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಇನ್ನೆಲ್ಲ ವೀಡಿಯೋಸನ್ನು ಸ್ಕಿಪ್ ಮಾಡ್ದಲೇ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸುಮ್ಮನೆ ವೀಡಿಯೋಸ್ ನೋಡ್ತಿದ್ದೀರಾ, ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ನಾನು ಈ ವ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ ಎಲ್ಲ ಈ ವ್ಲಾಗಲ್ಲಿ ಹೇಳ್ತೀನಿ, ಬನ್ನಿ. ಚಾಕ್ಲೇಟ್ ತಿಂದು ಯಾವ ಚಾಕ್ಲೇಟ್ ತಿಂತಿದ್ದೀರಾ ನೀವು? ಹೇಳಿ. ಚಾಕ್ಲೇಟ್ ತಿಂತಾರಾ ಚಿನ್ನಮ್ಮ? ಚಾಕ್ಲೇಟ್ ತಿಂತಾರಾ? ನೋ. ಸೊ ಫ್ರೆಂಡ್ಸ್, ನಾವು ಇವತ್ತು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತ ನನ್ನ ಹಸ್ಬೆಂಡಿಗೆ ಕೇಳ್ತೀನಿ, ಬನ್ನಿ. ಟಡಾನ್ ನೀ ಹಾಯ್ ಅನ್ನಿ. ಹಾಯ್. ಏನು ಮಾಡ್ತಿದ್ರಿ? ಕೆಲಸ ಮುಗೀತಾ? ಇಲ್ಲ, ಇನ್ನೊಂದು ಸ್ವಲ್ಪ ಇದೆ. ಓಕೆ, ಇವತ್ತು ನಾವು ಹೊರಗಡೆ ಊಟಕ್ಕೆ ಹೋಗ್ತೀವಲ್ಲ, ಎಲ್ಲಿ ಹೋಗ್ತಿದ್ದೀವಿ? ನಾವು ಫಿಶ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಎಲ್ಲಿ? ಇಲ್ಲೇ ಶಿವಮೊಗ್ಗನ, ಸಿಟಿನ ಅಥವಾ? ಇಲ್ಲ, ನಾವು ಯೂಶಲಿ ಹೋಗ್ತೀವಲ್ಲ ಮಂಡ್ಯದ್ದೇ. ಓಕೆ, ಯಾವ್ದು ಹೇಳ್ರಿ? ಇದು ಹೆಸರು ಏನೋ ಇದೆಯಲ್ಲ, ಅದು ತುಂಗಾ ಫಿಶ್ ಲ್ಯಾಂಡ್. ಓಕೆ, ತುಂಗಾ. ಓಕೆ, ಅಲ್ಲಿ ಸಿಗುವ ಬನ್ನಿ ಗಾಯ್ಸ್, ತುಂಬ ಚೆನ್ನಾಗಿರುತ್ತೆ ತುಂಗಾದಲ್ಲಿ. ಆ್ಯಂಡ್ ನಾವು ಹೇಳ್ದಂಗೆ ನಮಗೆ ಯಾವ ಥರ ಫಿಶ್ ಬೇಕು, ಏನು ಯಾವ ಥರದ್ದು ಇರುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಹೋಗ್ತಾನೆ ಕಾಲ್ ಮಾಡ್ಕೊಂಡು ನಾವು ಹೋಗ್ತೀವಿ, ಯಾವ ಥರ ಫಿಶ್ ಇದೆ ಆ್ಯಂಡ್ ನಮಗಿಂತ ಫಿಶ್ ತೆಗೆದಿಟ್ರಿ ಅಂತ. ಸೊ ಅಲ್ಲಿ ಸಿಗುವ ಬನ್ನಿ. ಸೊ ಗೈಸ್, ನಾ ಇವಾಗ ಹೊರಟ್ವಿ ಫಿಶ್ ಊಟಕ್ಕೆ. ಸೊ ಬನ್ನಿ, ಅಲ್ಲಿ ಸಿಗುವ. Shining, feel the warmth it brings. New day full of chances. Hear the world it sings. Echoes in the morning. Voices say your name. Step into the sunlight. Never be the same. ಸೊ ನಾವು ಬಂದ್ವಿ ತುಂಗಾ ಹೋಟೆಲಿಗೆ. ಇದು ಸಕ್ಕರೆ ಬೈಲಲ್ಲಿ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತಾ ರೈಟ್ ಸೈಡೇ ಸಿಗುತ್ತೆ ಹೋಟೆಲ್ ಇದು. ಏನೇನು ಫಿಶ್ ಇದೆ ನೋಡೋಣ. ನೋಡಿ, ಇವರು ಸೌದೆಯಲ್ಲೇ ಅಡುಗೆ ಮಾಡೋದು, ಸೊ ಟೇಸ್ಟ್ ಸೂಪರಾಗಿರುತ್ತೆ. ಸೊ ಇದು ಮೆನು ಗೌರಿ, ಕಾಟ್ಲಾ, ಬಾಂಗ್ಡೆ, ತಾರ್ಲೆ, ಸೊ ಏನೇನಿದೆ ಅಂತ ಹಾಕ್ಬಿಟ್ಟು ಹಾಕಿದ್ದಾರೆ, ವಿತ್ ಪ್ರೈಸ್ ಹಾಕಿದ್ದಾರೆ ನೋಡಿ. ಆ್ಯಂಡ್ ಟೈಮಿಂಗ್ಸ್ ಇಲ್ಲಿ ಬಂದು 10:30 to 7:30 PM. ಊರಕ್ಕೆ ಹೋಗೋಣ. ದಕ್ಷ ಸೊ ನಾವು ಫಸ್ಟಿಗೆ ತರಿಸ್ಕೊಂಡ್ವಿ ಫಿಶ್ ಹೆಡ್. ಸೊ ಫಿಶ್ ಹೆಡ್ ತಿಂದರೆ ಬುದ್ಧಿ ಚುರುಕಾಗತ್ತೆ ಅಂತ ಅಂತಾರೆ. ಸೊ ನಾನು ನನ್ನ ಮಗಳಿಗೂ ತಿನ್ನಿಸ್ತೀನಿ. Wake up, sun is shining. Feel the warmth it brings. New day full of chances. Hear the world it sings. Echoes in. ಇದು ಗೌರಿ ಮೀನು ಫ್ರೈ, ಇದು ಏಡಿ, ಏಡಿ ಸೂಪರಾಗಿರುತ್ತೆ ಗೈಸ್. ಇದು ಫಿಶ್ ಕಬಾಬ್, ಇದೊಂದು ತಾರ್ಲೆ ಇದು ಕೊಟ್ಟಿದ್ದಾರೆ. ಗ್ರೇವಿ ತಕ್ಕಂತೆ ನೋಡು. ಏಡಿ ಸ್ವಲ್ಪ ಸ್ಪೈಸಿ ಇರುತ್ತೆ, ಬಟ್ ತಿಂದರೆ ಬೋನ್ಸಿಗೆಲ್ಲ ತುಂಬ ಒಳ್ಳೇದಿದು. ಹಾಗೆ ನಾವು ರೊಟ್ಟಿ ಊಟ ತರಿಸ್ಕೊಂಡಿದ್ದೀವಿ.
ಫೈನಲಿ 7 ಹೆಂಡ್ ಮಾಡಿದ್ವಿ. ಫೈನಲಿ ನಮ್ಮದು ಊಟ ಆಯಿತು. ಊಟ ಮಾಡಿದ್ರೆ ಸಕ್ಕತ್ತಾಗಿರುತ್ತಿದ್ದೆ. ಸೊ ಸ್ವಲ್ಪ ಸ್ಪೈಸಿ ಇರುತ್ತೆ, ಏಡಿ ಫ್ರೈ ಅದೆಲ್ಲ ಸ್ವಲ್ಪ ಸ್ಪೈಸಿ ಇರುತ್ತೆ, ಬಟ್ ಊಟ ಸಕ್ಕತ್ತಾಗಿರುತ್ತೆ. ನೀವೇನಾದರೂ ಈ ಸೈಡು ಬರ್ತೀರಾ ಅಂತ ಅಂದರೆ ತುಂಗ, ಸೊ ಬೆಸ್ಟ್. ನಾವು ಹಾಗೆ ಮನೆಗೆ ಪಾರ್ಸಲು ತೊಗೊಂಡ್ವಿ. ಊಟ ಚೆನ್ನಾಗಿತ್ತು. ಫಿಶ್ ಎಷ್ಟು ವರ್ಷ ಆಯಿತು ಹೋಟೆಲ್ಲು? 12 ವರ್ಷ ಆಯಿತು. ಅಂದರೆ ಏನು ತುಂಬ ಅಂದರೆ ಏನು ಜಾಸ್ತಿ ತೊಗೊತಾರೆ? ಎಲ್ಲ ಗೌರಿ ಕಾಡ್ಲಮ್ಮ ಮೀನೇ ಜಾಸ್ತಿ. ಮೀನು ಫ್ರೈಯೇ. ರವಾ ಮಸಾಲೆ ಮಾಡ್ತೀವಿ, ಎಲ್ಲ ಸೌದೆಯಲ್ಲಿ ಅಡುಗೆ ಮಾಡ್ತೀವ. ಹಾಂ, ಸೌದೆ ಅಡುಗೆ ಚೆನ್ನಾಗಿರುತ್ತೆ, ಹಂಗಾಗಿ ಇಷ್ಟಪಡ್ತಾರೆ. ಓಕೆ. ಹಾಂ ಹಾಂ ಹಾಂ, ಎಲ್ಲದೂ ಸೌದೆ. ಚೆನ್ನಾಗಿತ್ತು. ಸಾರೆಲ್ಲ ಚೆನ್ನಾಗಿತ್ತು, ತಲೆ ಎಲ್ಲ. ಏನು ಎಗ್ ಬುರ್ಜಿ ಆಮ್ಲೆಟ್ ಆ ಥರದ್ದು ಮಾತ್ರ ನಾವು ಏನಾರ ಹಾಂ ಗ್ಯಾಸು. ಹಾಂ ಹಾಂ, ಅನ್ನ ಮಾಡೋದು, ಸಾಂಬಾರು ಮಾಡೋದು, ಮೀನು, ರೊಟ್ಟಿ ಎಲ್ಲ ಹಾಂ ಸೌದೆ. ಲಾಸ್ಟಿಗೆ ಒಂದು ಸ್ವೀಟ್ ಬೀಡ ತೊಗೊಂಡ್ವಿ. Reach up, touch the sky. Light up the ನಾವು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಅವಳು ಎದ್ಮೇಲೆ ಅವಳದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ಅಷ್ಟೇ ಅಂತೆ, ಸ್ವಲ್ಪ ಕಟ್ ಮಾಡ್ತಾರಂತೆ. ರೋಜಮ್ಮಂಗೂ ಕಟ್ ಮಾಡಿದ್ರು ಕೂದಲು. ಸೊ ನಾನು ಹೇಳಿದ್ರು ಆಂಟಿ, ನನಗೆ ಪಾಪು ಕರ್ಕೊಂಬ ಅಂತ ಅಂದರು ಕಟಿಂಗಿಗೆ ಆಂಟಿ. ಹಾಂ, ಆಂಟಿ ಜಿಜಿನ. ಆ್ಯಂಡ್ ಈವ್ನಿಂಗ್ ನಾವು ಹೊರಟ್ವಿ. ಫ್ಲವರ್ ಎಕ್ಸಿಬಿಷನ್ ಹಾಕಿದ್ರು, ಅದು ನೋಡೋಕ್ಕೆ. ಆ್ಯಂಡ್ ಇದು ಫ್ರೀಡಮ್ ಪಾರ್ಕಲ್ಲಿ ಹಾಕಿದ್ರು ಎಕ್ಸಿಬಿಷನ್ನು. The world it sings, echoes in the morning, voices say your name. Step into the sunlight, never be the same. Shine brighter, shine higher, spread your wings and fly. Light up the horizon. ಆ್ಯಂಡ್ ಇಲ್ಲಿ ಚಂದ್ರಗುತ್ತಿದು ದೇವಸ್ಥಾನ ಮತ್ತು ಕೋಟೆ ಮಾಡಿದರು. ಆ್ಯಂಡ್ ಹಾಗೆ ಕುವೆಂಪು ಮನೆ ಮಾಡಿದರು. ಫುಲ್ಲು ರೋಸಸ್ಸು ಮತ್ತು ಸಾವಂತಿಗೆ ಹೂವಿಂದ ಮಾಡಿದರು. ಚೆನ್ನಾಗಿ ಮಾಡಿದರು. ಹಾಗೆ ನಾವು ಹೋಗೋ ಟೈಮಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಸೊ ನಾವಿಲ್ಲಿಂದ ಫೋಟೋ ತೆಗೆಸ್ಕೊಂಡು ಇವಾಗ ಹೊರಡ್ತಿದ್ದೀವಿ. ಬನ್ನಿ ಹೋಗುವ. Into the sunlight, never be the same. Shine brighter, shine higher, spread your wings and fly. Light up the horizon, reach up, touch the sky. ಮನೆಗೆ ಬಂದು ನಾನು ಡ್ರಾಯಿಂಗ್ ಮಾಡೋಕ್ಕೆ ಕೂತ್ಕೊಂಡೆ. ನಾನು ಡೈಲಿ ಹಾಬಿ ಏನಲ್ಲ, ಬಟ್ ಯಾವಾಗಾರ ನನಗೆ ಮನಸ್ಸು ಬಂತು ಅಂದರೆ ಸುಮ್ಮನೆ ಡ್ರಾಯಿಂಗ್ ಬಿಡಿಸ್ತಾ ಕೂತ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಾನು ಯಾವ ರಿಲೇಟೆಡ್ ಬಿಡಿಸ್ತಿದ್ದೆ ಡ್ರಾಯಿಂಗ್ ಅಂತ ಅಂದರೆ, ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ 100 ಸಬ್ಸ್ಕ್ರೈಬರ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗ್ರಿ ಅಂತ ಕೇಳ್ಕೊತೀನಿ. ಆ್ಯಂಡ್
ನನ್ನ ಮಗಳು ಯಾವಾಗಲೂ ಮಲಗೋ ಟೈಮಲ್ಲಿ ಕತೆ ಹೇಳಲೇಬೇಕು ಅವಳಿಗೆ. ಒಂದು ಊರಲ್ಲಿ ಹೇಳ್ತೀನಿ ತಡೀಲಿ, ಒಂದು ಇರುವೆ, ಇನ್ನೊಂದು ಇರುವೆ, ಇನ್ನೊಂದು ಇರುವೆ, ಇನ್ನೊಂದು ಇರುವೆ ಇರತ್ತಂತೆ. ಆಯಿತಾ? ಇದೆಲ್ಲ ಒಂದು ಫ್ಯಾಮಿಲಿ ಅಂತೆ. ಆಯಿತಾ? ಎಷ್ಟು ಇರುವೆ ಇರುತ್ತೆ? 1 2 3 4 5 6 7 8 ಇರುವೆ ಇರತ್ತಂತೆ. ಸೊ ಇದೆಲ್ಲದೂ ಯಾವಾಗ್ಲೂ ಊಟ ಉಟ್ಕೊಂಬರೋದು ತಿನ್ನೋದು, ಊಟ ಉಟ್ಕೊಂಬರೋದು ತಿನ್ನೋದು, ಮನೆಗೆ ಬಂದು ತಿನ್ನೋದು. ಆಯಿತಾ? ಅದರಲ್ಲಿ ಇವನು ಇದನ್ನಲ್ಲ, ಇವನು ಯಾವಾಗ್ಲೂ ತುಂಬ ಬುದ್ಧಿ ಉಪಯೋಗಿಸಿ ತುಂಬ ತೊಗೊಂಬಂದು ತಿಂತಿರ್ತಾನಂತೆ. ತೊಗೊಂಬರೋದು ತಿನ್ನೋದು ಇವರಿಗೆಲ್ಲರಿಗೂ. ಇವನು ತುಂಬ ಒಂದು ಸ್ವಲ್ಪ ಜಾಸ್ತಿ ಇಂಟೆಲಿಜೆಂಟ್ ಇರ್ತಾನಂತೆ. ಒಂದು ಸರಿ ಏನಾಗುತ್ತಂತೆ, ಹಂಗೆ ಊಟ ಮಾಡ್ತಾ ಇರೋದು. ಆಯಿತಾ? ಅದಾದಮೇಲೆ ಒಂದು ಸರಿ ಇಲ್ಲಿ ಜೋರಾಗಿ ಮಳೆಯೆಲ್ಲ ಬಂದು ಇಲ್ಲಿ ಅವರಿಗೆ ಪ್ರಾಬ್ಲಮ್ ಆಗುತ್ತಂತೆ. ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬೇಕಾಗಿರುತ್ತೆ. ಆಯಿತಾ? ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬೇಕಾಗಿರುತ್ತೆ ಇವರೆಲ್ಲ ಇರುವೆಗಳು. ಬಟ್ ಏನು ಅಂದರೆ ಮೇನಾಗೆ ಇವರಿಗೆ ಒಬ್ಬರು ಕಂಡ್ರೆ ಒಬ್ಬರು ಆಗ್ತಾನೇ ಇರಲ್ಲ ಅಂತೆ. ಆಮೇಲೆ ಇವ್ನು ಕಂಡ್ರೆ ಇವರಿಗೆಲ್ಲ ಹೊಟ್ಟೆ ಕಿಚ್ಚಂತೆ, ಆಯಿತಾ? ಅವಾಗ ಒಂದು ಸರಿ ಏನಾಗುತ್ತಂತೆ, ಇವರೆಲ್ಲರೂ ಹಿಂಗೆ ಹೋಗೋ ಟೈಮಲ್ಲಿ ನಡ್ಕೊಂಡು ಹೋಗ್ತಿರ್ತಾರಂತೆ. ಬೇರೆ ಮನೆ ಮಾಡಲೇಬೇಕಾಗಿತ್ತು ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿರ್ತಾರಂತೆ. ಅಲ್ಲೊಂದು ಗುಡ್ಡ ಇರುತ್ತಂತೆ. ಸೊ ಗುಡ್ಡ ದಾಟಿ ಹೋದರೆ ಇನ್ನೊಂದು ಹೊಸ ಮನೆ, ಚೆನ್ನಾಗಿರೋ ಮನೆ ಸಿಗತ್ತಂತೆ. ಅವಾಗ ಏನಾಗುತ್ತಂತೆ, ಒಬ್ಬೊಬ್ಬರೇ ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟು ಅಯ್ಯೋ ಗುಡ್ಡ ಹತ್ತಬೇಕಲ್ಲ, ಏನು ಮಾಡೋದು ಅಂತ ಅಂದಾಗ ಇವ್ನು ಇರ್ತಾನಲ್ಲ, ಇಂಟೆಲಿಜೆಂಟ್ ಇರ್ತಾನಲ್ಲ, ಐಡಿಯಾ ಮಾಡಿಬಿಟ್ಟು ಒಬ್ಬೊಬ್ರು ಒನ್ ಬೈ ನಿಂತ್ಕೊಂಡು ಪಾಸ್ ಆಗೋಣ ಅಂತ ಅಂದ್ಬಿಟ್ಟು ಹಿಂಗೆ ಸ್ಟೆಪ್ ಥರ ಒಬ್ಬೊಬ್ರು ನಿಂತ್ಕೊಂಡು ನಿಂತ್ಕೊಂತಾನಂತೆ. ಬಟ್ ಇವಂದು ಐಡಿಯಾ ಆಗಿರೋದ್ರಿಂದ ಅವ್ನು ಇಲ್ಲಿ ನಿಂತ್ಕೊಂತಾನಂತೆ. ಲಾಸ್ಟಿಗೆ ಒಬ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡಿ ಒಬ್ರಿಗೊಬ್ರು ಎಲ್ಲರಿಗೂ ಆ ಕಡೆ ಪಾಸ್ ಮಾಡೋ ಥರ ಮಾಡ್ತಾನಂತೆ. ಇವನು ಅಲ್ಲಿ ಅದೇ ಇರುವೆ ಚಿನ್ನಮ್ಮ ಇದು. ಪಾಪ ಇವನಿಗೆ ಲಾಸ್ಟಿಗೆ ಇವರೆಲ್ಲ ಹೆಲ್ಪ್ ಮಾಡಬೇಕು ತಾನೇ ಇವನಿಗೆ. ಎಲ್ಲರೂ ಬಂದುಬಿಡ್ತಾರೆ, ಇವನೊಬ್ಬ ಉಳ್ದ ಇಲ್ಲಿ. ಇವನೇನು ಅನ್ಕೊತಾನೆ, ಎಲ್ಲರೂ ಕಳಿಸ್ಬಿಟ್ರೆ ನನಗೆಲ್ಲ ಲಾಸ್ಟಿಗೆ ಕರ್ಕೊತಾರೆ ಅಂತ. ಬಟ್ ಏನು ಮಾಡ್ತಾರಂತೆ ಇಲ್ಲೆಲ್ಲ ಬಂದುಬಿಟ್ಟು ಏನು ಮಾತಾಡ್ಕೊತಾರಂತೆ. ಅವನು ತುಂಬ ಇದು ಮಾಡ್ತಾನೆ, ಅಂದರೆ ಸ್ಕೋಪ್ ತೋರಿಸ್ತಾನೆ. ಪಾಪ ಏನೂ ಸ್ಕೋಪ್ ತೋರಿಸಲ್ಲ ಅಂತ ಇವನು. ಬಟ್ ಅಂದರೆ ಇವರೆಲ್ಲ ಏನು ಅನ್ಕೊತಾರೆ ಅಂದರೆ ಅವನು ಸರಿ ಇಲ್ಲ, ಅವನೇ ತುಂಬ ಇಂಟೆಲಿಜೆಂಟು, ಅವನು ಎಲ್ಲರ ಹತ್ರನೂ ಹೊಗಳಿಸ್ಕೊತಾನೆ. ಅವನು ಬೇಡ, ಅವನಿಗೆ ಇಲ್ಲೇ ಬಿಟ್ಟು ನಾವು ಮಾತ್ರ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಡ್ತಾರಂತೆ. ಎಲ್ಲರೂ ಹೋಗ್ತಾರಂತೆ. ವಾವ್, ಮನೆ ಇದೆ, ಇಲ್ಲೊಂದು ಹೊಸ ಮನೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದು ಆರಾಮಾಗಿರ್ತಾರಂತೆ. ಬಟ್ ಇವನಿಗೆ ಅವಾಗ ಬೇಜಾರಾಗತ್ತಂತೆ. ಸೊ ನನಗೆಲ್ಲರೂ ಬಿಟ್ಟು ಹೋಗ್ಬಿಟ್ರಲ್ಲ, ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅಲ್ಲೆಲ್ಲ ಇಷ್ಟಿಷ್ಟು ಚಿಕ್ಕ ಕಲ್ಗಳಿರತ್ತಂತೆ. ಏನು ಮಾಡ್ತಾನಂತೆ, ನಿಧಾನ ಹೇಳ್ಕೊಂಬಂದು ಒಂದು ಕಲ್ ಮೇಲೆ ಒಂದು ಕಲ್ ಮೇಲೆ ಜೋಡಿಸಿ ಮೆಟ್ಲು ಥರ ಮಾಡ್ಕೊತಾನಂತೆ. ಮೆಟ್ಲು ಥರ ಮಾಡ್ಕೊಂಡು ಇವ್ನು ಹತ್ಕೊಂಡು ಅದಕ್ಕೆ ಹೋಗ್ತಾನಂತೆ. ಆಮೇಲೆ ಇಲ್ಲಿ ಬಂದು ನೋಡ್ತಾನಂತೆ, ಎಲ್ಲರೂ ಆರಾಮಾಗಿ ಬಂದು ಮಲ್ಕೊಂಡಿರ್ತಾರಂತೆ. ಅವಾಗ ಇವನಿಗೆ ಏನು ಅನ್ಸುತ್ತೆ ಅಂತ ಅಂದರೆ, ಯಾರಿಗೂ ಡಿಪೆಂಡ್ ಆಗಬಾರ್ದು, ಈ ಥರ ಕೈ ಕೊಡೋರು ಮಧ್ಯದಲ್ಲಿ ಇರ್ತಾರೆ, ಅವಾಗ ನಾವು ಬುದ್ಧಿ ಉಪಯೋಗಿಸಿ ನಮ್ಮ ದಾರಿ ನಾವು ನೋಡಬೇಕು ಅಂತ ಇವನು ಕಲಿತಾನಂತೆ. ಸೂಪರಾ? ಇಲ್ಲಿ ಗೈಸ್ ನೋಡಿದ್ರಲ್ಲ, ನಾನು ನನ್ನ ಮಗಳಿಗೆ ಯಾವ ಸ್ಟೋರಿ ಹೇಳಿದೆ ಅಂತ ಅಂದ್ಬಿಟ್ಟು. ಅವಳು ಬಿಟ್ಟರೆ ಇನ್ನೊಂದು ಕತೆ ಹೇಳ್ತಾನೇ ಇರಬೇಕು ಅವಳಿಗೆ. ಯಾವಾಗಲೂ ಅಷ್ಟೇ, ಮಲಗೋ ಟೈಮಲ್ಲಿ ಏನಾರ ಒಂದು ಕತೆ ಹೇಳಬೇಕು ಅವಳಿಗೆ. ನೋಡಿದ ಕತೆ ಎಲ್ಲ ಕೇಳ್ತಾಳೆ ಗೈಸ್. ಅದಾದಮೇಲೆ ಇನ್ನೂ ಅದು ಕಂಪ್ಲೀಟ್ ಆಗಿರಲ್ಲ, ತಕ್ಷಣವೇ ಇನ್ನೊಂದು ಬಾರ್ಬಿ ಕತೆ. ಅದಾದಮೇಲೆ ಏನೋ ಫ್ಯಾನ್ ನೋಡ್ತಾಳೆ, ಫ್ಯಾನ್ ಕತೆ. ಈ ಥರ ಯಾವಾಗಲೂ ಅಷ್ಟೇ, ಮಲಗೋಕ್ಕೂ ಮುಂಚೆ ನನಗೆ ಇದೇ ಥರ ಕತೆ ಹೇಳ್ಸಿ ಲಾಸ್ಟಿಗೆ ಮಲ್ಕೊತಾಳೆ. ಸೊ ನಾನು ಇವತ್ತು ಕತೆ ಹೇಳಿದ್ದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಒಂದು ಏನು ಅಂತ ಅಂದರೆ, ಯಾವತ್ತೂ ಅಷ್ಟೇ ನೀವು ಯಾರಿಗೂ ಡಿಪೆಂಡ್ ಆಗಿಬಿಡ್ರಿ. ನಿಮಗೆ ನೀವೇ ಸ್ಟ್ರೆಂತು, ನಿಮಗೆ ನೀವೇ ಸಪೋರ್ಟ್. ಸೊ ಬುದ್ಧಿ ಉಪಯೋಗಿಸಿ ಯಾವ ಟೈಮಲ್ಲಿ ಏನು ಸ್ಟೆಪ್ ತೊಗೊಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು ಅಷ್ಟೇ. ನೀವು ಪ್ರಯತ್ನ, ಬಟ್ ದೇವರ ಆಶೀರ್ವಾದ ಅಷ್ಟೇ. ಬಟ್ ಪ್ರಯತ್ನ ಮಾಡೋದು ನಿಲ್ಲಿಸ್ಬೇಡ್ರಿ. ಸೊ ನೀವು ಯಾವಾಗೆಲ್ಲ ಎಫರ್ಟ್ ಹಾಕ್ತಿರೋ ಆವಾಗ ದೇವರಿಂದ ಆಶೀರ್ವಾದ ಅಷ್ಟೇ ಇರುತ್ತೆ. ಸೊ ಹೀಗೆ ಹೇಳ್ತಾ ನಾನು ಇವತ್ತಿನ ಈ ವ್ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ಥರ ವೀಡಿಯೋಸ್ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನನ್ನ ಚಾನಲಿಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಬಾಯ್, ಟೇಕ್ ಕೇರ್, ಗುಡ್ ನೈಟ್.